ಶುಭೋದಯ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಇವತ್ತು ನಾವು ಪ್ರತಿನಿತ್ಯ ನಾವೆಲ್ಲರೂ ಮಾಡ್ತಾ ಇರುವಂತಹ ಒಂದು ಮುಖ್ಯ ಕೆಲಸ, ಅದೆಷ್ಟು ಸರಿ ಅದೆಷ್ಟು ತಪ್ಪು, ಹಾಗಿದ್ರೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋಣ. ನಾವೆಲ್ಲ ಪ್ರತಿದಿನ ಬೆಳಗ್ಗೆ ಎದ್ದಾಗಿನಿಂದ ಹಿಡ್ಕೊಂಡು ಇಡೀ ದಿವಸ, ಇವನ್ ದಿನ ಮುಗಿಯೋದ್ರಲ್ಲೂ ಕೂಡ ಭಗವಂತನನ್ನ ಕೇಳ್ಕೊಳ್ತಾ ಇರ್ತೀವಿ, ಪ್ರಾರ್ಥಿಸ್ತಾ ಇರ್ತೀವಿ. ಯಾಕೆ ಪ್ರಾರ್ಥನೆ ಮಾಡ್ತೀವಿ ನಾವೆಲ್ಲ? ಇದ್ರ ಬಗ್ಗೆ ಆಲೋಚನೆ ಮಾಡಿದಾಗ ಬಹಳಷ್ಟು ಪ್ರಾರ್ಥನೆಗಳ ಹಿಂದೆ ಅಡಗಿರೋದು ಭಯ. ಹೌದೋ ಅಲ್ವೋ? ಸೊ ನಾವು ಭಯದ ಒಂದು ಮೂಲವನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಆ ಭಯವನ್ನ ಭಗವಂತನ ಒಂದು ಕೃಪಾ ಕಟಾಕ್ಷದಿಂದ ಗೆಲ್ಲಬೇಕು ಅಂತ ಹೋಗ್ತೀವಿ. ಆದರೆ ಸತ್ಯ ಏನು ಅಂತಂತಂದ್ರೆ, ನಿಮ್ಮಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಬೇರೂರಿರುತ್ತೋ ಅದನ್ನೇ ಭಗವಂತ, ಈ ಪ್ರಕೃತಿ, ಈ ಯೂನಿವರ್ಸ್ ನಿಮಗೆ 10 ಪಟ್ಟು, 100 ಪಟ್ಟು, 1000 ಪಟ್ಟು ಹೆಚ್ಚಾಗಿ ಪೋಷಣೆ ಕೊಡ್ತಾ ಹೋಗುತ್ತೆ. ಹೌದು, ನಿಜ. ನಾವು ಭಗವಂತನನ್ನು ಕೇಳಿಕೊಳ್ಳುವಂತಹದ್ದು, ಬೇಡಿಕೊಳ್ಳುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದು ಜಿಜ್ಞಾಸೆಯ ಸಮಯ ಇದಾಗಿದೆ. ನಾವೆಲ್ಲರೂ ಭಗವಂತನ ಹತ್ರ ಯಾಕೆ ಕೇಳ್ಕೊಳ್ತೀವಿ ಅಂತಂದ್ರೆ, ನಾವು ಭಗವಂತನನ್ನ ಬಹಿರ್ಮುಖಿಯಾಗಿಯೇ ಹುಡುಕೋದ್ರಲ್ಲೇ ಜೀವನವನ್ನು ಕಳೀತಾ ಇದ್ದೀವಿ. ಸೊ ಭಗವಂತ ಹೊರಗೆಲ್ಲೋ ಇದ್ದಾನೆ, ಆತನ ಬಳಿ ಹೋಗಿ ನಮ್ಮಂತೆ ಇರುವಂತಹ ಆಕಾರದ ಭಗವಂತನ ಬಳಿ ಹೋಗಿ ನಾವು ಕೇಳ್ತಾ ಹೋಗ್ತಾ ಇದ್ದೀವಿ. ಆದ್ರೆ ಭಗವಂತ ಬಹಿರ್ಮುಖಿ ಅಲ್ಲ ಫ್ರೆಂಡ್ಸ್, ಭಗವಂತ ಅಂತರ್ಮುಖಿ. ಶ್ರದ್ಧೆ, ಶಾಂತಿ, ಪ್ರೀತಿ, ಸಮರ್ಪಣೆ ಇದೆಲ್ಲದನ್ನ ಹೊಂದಿರುವಂತಹ ಅಂತರ್ ಜಗತ್ತಿನಲ್ಲಿ ಭಗವಂತನಿದ್ದಾನೆ. ಎಲ್ಲಿದೆ ಈ ಅಂತರ್ ಜಗತ್ತು ಅಂತೀರಾ? ಅದು ಈ ಬ್ರಹ್ಮಾಂಡದ ಪ್ರತಿಯೋರ್ವರಲ್ಲೂ ಇದೆ, ಪ್ರಕೃತಿಯ ಪ್ರತಿಯೊಂದು ಕಣದಲ್ಲೂ ಇದೆ. ಹೌದು. ಸೊ ನಾವು ಭಗವಂತನನ್ನ ನಮ್ಮ ಒಳಗಿರುವಂತಹ ಒಂದು ಆಂತರ್ಯದ ಜಗತ್ತಿನಲ್ಲಿ ಹುಡುಕೋದೆ ಆದರೆ ನಾವು ಯಾರನ್ನು ಕೇಳುವ ಪ್ರಶ್ನೆಯೇ ಇಲ್ಲ. ಹೌದು, ನೀವು ಬ್ರಹ್ಮಾಂಡವನ್ನಾಗಲಿ ಈ ಭಗವಂತನನ್ನಾಗಲಿ ಏನನ್ನು ಕೇಳಬೇಡಿ ಅನ್ನೋದೇ ನನ್ನ ಕೋರಿಕೆ ಆಗಿದೆ ಫ್ರೆಂಡ್ಸ್. ಯಾಕೆ ಅಂತೀರಾ? ನೀವು ನಿಮಗೇನು ಬೇಕು ಅನ್ನೋದನ್ನ ಕೇಳುವ ಬದಲು, ಬೇಡಿಕೊಳ್ಳುವ ಬದಲು ಆಜ್ಞೆ ಮಾಡೋದನ್ನ ಕಲಿಬೇಕಾಗಿದೆ. ಅದನ್ನ ನಾವೆಲ್ಲರೂ ಕಲಿತದ್ದೇ ಆದ್ರೆ ಬ್ರಹ್ಮಾಂಡದಲ್ಲಿ ನಮಗಿರುವಂತಹ ಶಕ್ತಿಯನ್ನ, ಬ್ರಹ್ಮಾಂಡಕ್ಕೆ ನಾವು ಕೊಡಬಹುದಾದ ಶಕ್ತಿ ಎರಡನ್ನೂ ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಫ್ರೆಂಡ್ಸ್. ನಾವೆಲ್ಲರೂ ಶಬ್ದಗಳ ರೂಪದಲ್ಲಿ ಬೇಡಿಕೆಯನ್ನ, ಕನಸುಗಳನ್ನ ಇದನ್ನ ಇಟ್ಕೊಂಡಿರ್ತೀವಿ. ನಮ್ಮ ಶಬ್ದಗಳಿಗೆ ಎಷ್ಟು ಶಕ್ತಿ ಇದೆ ನಿಮ್ಗೆ ಗೊತ್ತೇ? ಸತ್ಯ ಏನು ಅಂತಂದ್ರೆ, ನಮ್ಮ ಶಬ್ದಗಳು ಎಲ್ಲಿಂದ ಹುಟ್ಟಿವೆ? ಆಲೋಚನೆಗಳಿಂದ ಹುಟ್ಟಿವೆ. ಈ ಶಬ್ದಗಳು ಅಂದ್ರೆ ನಮ್ಮ ಆಲೋಚನೆಯ ಪ್ರತಿಬಿಂಬಗಳು. ಅವುಗಳಿಗೆ ಎಷ್ಟೊಂದು ಶಕ್ತಿ ಇದೆ ಅಂತಂದ್ರೆ, ಏನನ್ನ ಬೇಕಾದರೂ ಕೂಡ ಕ್ರಿಯೇಟ್ ಮಾಡುವಂತಹ, ಸೃಷ್ಟಿ ಮಾಡುವಂತಹ, ಹುಟ್ಟಾಕುವಂತಹ ಶಕ್ತಿ ನಮ್ಮ ಶಬ್ದಗಳಿಗಿದೆ. ನಿಮಗೆ ಏನು ಬೇಕು ಅನ್ನೋದನ್ನ ಮಾತ್ರ ನೀವು ಕೇಳೋದು ಮುಖ್ಯವಲ್ಲ, ಹೇಗೆ ಕೇಳಬೇಕು ಅಥವಾ ಅದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಬ್ರಹ್ಮಾಂಡವನ್ನ ನಾವು ಕೇಳುವ ಮೊದಲು ಸ್ವೀಕೃತಿಯ ಮನೋಭಾವನೆಯನ್ನು ಹೊಂದಿರಬೇಕು. ಎಲ್ಲಿಯವರೆಗೂ ನೀವು ಕೇಳಿದ್ದು ನಿಮಗೆ ಸಿಗಲ್ಲ. ತುಂಬಾ ಜನ ಪ್ರಾರ್ಥನೆಗಳನ್ನ ಮಾಡಿರ್ತೀರಿ, ಹರಕೆಗಳನ್ನ ಹೊತ್ತಿರ್ತೀರಿ, 108 ವಿಧದ ಭಕ್ತಿ ಸೇವೆಯನ್ನ ಮಾಡಿರ್ತೀರಿ. ಅದಾಗಿಯೂ ಕೂಡ ನೀವು ಬಯಸಿದ್ದು ನಿಮಗೆ ಸಿಕ್ಕಿರೋದಿಲ್ಲ. ಯಾಕೆ ಅಂತ ಯಾವತ್ತಾದ್ರೂ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಯಾಕೆ ಅಂದ್ರೆ, ನೀವು ಕೇಳೋದನ್ನ ನಿಮಗೆ ಗೊತ್ತಿಲ್ಲದೆ ನೀವು ವಿರೋಧಿಸ್ತಾ ಇರ್ತೀರಿ. ಯಾಕೆ ಅಂತಂದ್ರೆ, ನಿಮಗೆ ಆರೋಗ್ಯ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಆರೋಗ್ಯವನ್ನ ನೀವು ಭಗವಂತನಲ್ಲಿ ಬೇಡ್ತಾ ಇದ್ದೀರಿ ಅಂತಂದ್ರೆ, ಆರೋಗ್ಯದ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕೆ ಯಾವುದರಿಂದ ಹೊರಗೆ ಬರಬೇಕಾಗಿದೆಯೋ ಅದನ್ನ ನಿಮಗೆ ಗೊತ್ತಿಲ್ಲದೇನೆ ನೀವು ದ್ವೇಷಿಸ್ತಾ ಇರ್ತೀರಿ ಅಥವಾ ವಿರೋಧಿಸ್ತಾ ಇರ್ತೀರಿ. ನೀವು ಆರೋಗ್ಯವನ್ನ ಬಯಸ್ತಾ ಇರ್ತೀರಿ, ನಿಮ್ಮೆದುರುಗಡೆ ಹಾದೋಗೋ ಯಾರೋ ಅನಾರೋಗ್ಯ ವ್ಯಕ್ತಿಯನ್ನ ವಿರೋಧಿಸ್ತಾ ಇರ್ತೀರಿ. ಇವನ್ ಹಣೆ ಬರವೇ ಎಷ್ಟು, ಇವನ್ ಯಾವಾಗ್ಲೂ ಹೀಗೆ, ಈ ತರ. ಸೊ ಎಲ್ಲಿ ಒಂದು ಕಣ ವಿರೋಧವೂ ನಮ್ಮಲ್ಲಿ ಉಳ್ಕೊಂಡಿರುತ್ತೋ ಆ ಒಂದು ಕೆಲಸ ನಮಗೆ ಆಗೋದೇನೇ ಇಲ್ಲ. ಸೊ ಹಾಗಾಗಿ ನಾವು ಬ್ರಹ್ಮಾಂಡದಿಂದ ಏನನ್ನೇ ಪಡಿಬೇಕಾದ್ರೂ ಕೂಡ ನಮ್ಮಲ್ಲಿ ಮೊದಲು ಸೇರ್ಬೇಕಾದಂತಹ ಅಥವಾ ಬೆಳೆಸ್ಕೊಳ್ಬೇಕಾದಂತಹ ಭಾವನೆ ಏನು ಅಂತಂದ್ರೆ,
ಅದು ಸ್ವೀಕೃತಿಯ ಮನೋಭಾವ. ಸ್ವೀಕೃತಿಯ ಮನೋಭಾವ ನಿಮ್ಮಲ್ಲಿ ಬರಬೇಕು ಅಂದರೆ ಕಡಿಮೆ ಆಗಬೇಕಾಗಿರೋದು ವಿರೋಧದ ಮನೋಭಾವ. ವಿರೋಧವನ್ನು ಬಿಡದ ಹೊರತು ಸ್ವೀಕೃತಿ ಬರಲಾರದು ಫ್ರೆಂಡ್ಸ್. ಹಾಗಾಗಿ ನಾವು ಬ್ರಹ್ಮಾಂಡದಿಂದ ಭಗವಂತನಿಂದ ಏನನ್ನೇ ಸಿದ್ಧಿಸ್ಕೊಳ್ಬೇಕಾದ್ರೂ ಮೊದಲು ಈ ಎರಡೇ ಎರಡು ಅಕ್ಷರಗಳನ್ನು ತುಂಬ ಗಮನ ಇಟ್ಟು ಶ್ರದ್ಧೆ ಇಟ್ಟು ಪಾಲಿಸಿ. ಏನು ಅಂದರೆ ನನ್ನಲ್ಲಿ ಸ್ವೀಕೃತಿ ಬೆಳಿಬೇಕು, ವಿರೋಧ ಕಡಿಮೆ ಆಗಬೇಕು ಅನ್ನುವಂಥದ್ದು. ಬ್ರಹ್ಮಾಂಡಕ್ಕೆ ಕೇವಲ ಶಬ್ದಗಳೇ ಮಾತ್ರ ಅರ್ಥ ಆಗೋಲ್ಲ. ಬ್ರಹ್ಮಾಂಡಕ್ಕೆ ಶಬ್ದಗಳಿಗಿಂತ ಮುಂಚೆ ಅರ್ಥ ಆಗೋದೇನು ನಿಮಗೆ ಗೊತ್ತು. ಗುಡುಗು ಸಿಡಿಲು ಒಂದೇ ಬಾರಿಗೆ ನೀವು ಆಕಾಶದಲ್ಲಿ ನೋಡಿರ್ತೀರ. ಆದರೆ ಯಾವುದು ಮೊದಲು ಪ್ರೊಡ್ಯೂಸ್ ಆಗಿರುತ್ತೆ ಗೊತ್ತೇ? ಯಾವುದು ವೇಗವಾಗಿ ಚಲಿಸುತ್ತೆ ಗೊತ್ತೇ? ಸಿಡಿಲು. ಬೆಳಕು ವೇಗವಾಗಿ ಚಲಿಸುತ್ತೆ, ಅದೇ ಮೊದಲು ಪ್ರೊಡ್ಯೂಸ್ ಆಗಿರುತ್ತೆ. ಆದರೆ ನಾವೇನು ಅನ್ಕೊಂಡ್ಬಿಟ್ಟಿರ್ತೀವಿ, ಶಬ್ದವೇ ಮೊದಲು ಪ್ರೊಡ್ಯೂಸ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ಬ್ರಹ್ಮಾಂಡಕ್ಕೆ ಕೇಳುವುದು ಶಬ್ದ ಅಲ್ಲ, ಶಕ್ತಿಯ ಕಂಪನಗಳು. ಏನು ಶಕ್ತಿಯ ಕಂಪನಗಳು ಅಂದರೆ ನಾವು ಹೊಂದಿರುವಂತಹ ಭಾವನೆಗಳು ತರಂಗದ ರೂಪದಲ್ಲಿ ಬ್ರಹ್ಮಾಂಡಕ್ಕೆ ಬಿಡುಗಡೆ ಆಗ್ತಾ ಇರುತ್ತೆ. ಯಾವ ಥರ ಅಂತೀರಾ? ಒಂದು ಶಾಂತವಾದ ಕೊಳದಲ್ಲಿ ಒಂದು ಕಲ್ಲನ್ನು ಎಸೆದ್ರೆ ಅದರಿಂದ ಉಂಟಾಗುವ ತರಂಗಗಳು ದಂಡೆಯನ್ನು ಮುಟ್ಟುವವರೆಗೂ ನಿರಂತರವಾಗಿ ವಿಸ್ತಾರ ಆಗ್ತಾನೆ ಇರ್ತವೆ. ಹಾಗೆ ನಮ್ಮಲ್ಲಿ ಹುಟ್ಟುವ ಒಂದೊಂದು ಆಲೋಚನೆಗಳು, ಒಂದೊಂದು ಭಾವನೆಗಳು ಕಂಪನಗಳಾಗಿ, ತರಂಗಗಳಾಗಿ ವಿಸ್ತಾರಗೊಳ್ತಾ ಹೋಗ್ತಾ ಇರುತ್ತೆ. ಈ ಯೂನಿವರ್ಸ್ನಲ್ಲಿ ವಿಸ್ತಾರಗೊಳ್ಳೋದ್ರ ಜೊತೆಗೆ ಅವೆಷ್ಟು ವಿಸ್ತಾರ ಆಗುತ್ತೋ ಅಷ್ಟೇ ವಿಸ್ತಾರದ ಮತ್ತೆ ಒಂದು ಅವಕಾಶಗಳನ್ನು ನಮಗೆ ತಗೊಂಡು ಬರುತ್ತೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಯಾವ ಥರದ ಕಂಪನಗಳು ಇರಬೇಕು, ಯಾವ ವೈಬ್ರೇಷನ್ಸ್ ಇದ್ದರೆ ಮಾತ್ರ ನಾವು ಬೇಡಿದ್ದು ಅಥವಾ ನಾವು ಬಯಸಿದ್ದು ನಮಗೆ ಸಿಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು. ಹೌದು ಫ್ರೆಂಡ್ಸ್, ಇದಕ್ಕಾಗಿ ನಾವು ಮಾಡ್ಕೊಳ್ಬೇಕಾಗಿರೋದು ಸ್ವ ಆತ್ಮವಿಶ್ವಾಸದ ವೃದ್ಧಿ. ಹಾಗಂದ್ರೆ ಏನು ಅಂತೀರಾ? ನನ್ನನ್ನು ನಾನು ನಂಬುವುದು, ನನ್ನೊಳಗಿನ ಭಗವಂತನನ್ನ ನಾವು ಅರಿವಿನಿಂದ ನಂಬುವುದು. ಹೌದು, ನಾವು ಸ್ವಯಂ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಲೇಬೇಕು. ನಮ್ಮನ್ನು ನಾವು ಅರಿಯಲೇಬೇಕು ಫ್ರೆಂಡ್ಸ್. ನಿಜ ಗೊತ್ತೇ, ಬ್ರಹ್ಮಾಂಡ ನಿಮ್ಮ ಸೇವಕ. ಹೌದು, ನಿಮ್ಮೆಲ್ಲರ ಪ್ರೀತಿಯ ಪ್ರಾಮಾಣಿಕ ಸೇವಕ ಯಾರು ಅಂದರೆ ಈ ಭಗವಂತ, ಈ ಬ್ರಹ್ಮಾಂಡ. ಸೊ ಹಾಗಾಗಿ ನಮ್ಮನ್ನು ನಾವು ಯಾವಾಗಲೂ ರಾಜನಂತೆ ಕಾಣೋದನ್ನು ಕಲಿಬೇಕು. ನಿಮ್ಮನ್ನು ನೀವು ಆ್ಯಸ್ ಎ ಕಿಂಗ್, ನಾನೇ ರಾಜ ಅನ್ನೋ ಭಾವನೆಯಲ್ಲಿ ನೀವಿದ್ರಿ ಅಂತಂತಂದರೆ ನಿಮಗೆ ಏನಾಗುತ್ತೆ ಅಂದರೆ ರಾಜನಿಗೆ ಸಿಗಬೇಕಾದಂಥ ಗೌರವಗಳೇ ಸಿಗುತ್ತೆ. ನಿಮ್ಮನ್ನು ನೀವು ನಾನು ಭಿಕ್ಷುಕ ಅನ್ನುವಂತಹ ರೀತಿಯಲ್ಲಿ ನೀವು ಭಾವನೆಯನ್ನು ಹೊಂದಿದ್ರೆ ಭಿಕ್ಷುಕನಿಗೆ ಸಿಗಬೇಕಾದ ನೆಲೆಯೇ ನಿಮಗೆ ಸಿಗುತ್ತೆ. ಹಾಗಾಗಿ ನೈಜ ಸತ್ಯ ಏನು ಅಂತಂದರೆ ಈ ಬ್ರಹ್ಮಾಂಡದಲ್ಲಿ ಯಾರೂ ಶ್ರೇಷ್ಠರಲ್ಲ, ಯಾರೂ ಅಪವಿತ್ರರೂ ಅಲ್ಲ. ಸತ್ಯವೇನೆಂದರೆ ಬ್ರಹ್ಮಾಂಡ ಎಲ್ಲರನ್ನು ಒಂದೇ ಥರ ಟ್ರೀಟ್ ಮಾಡ್ತಿರುತ್ತೆ. ಆದರೆ ಬ್ರಹ್ಮಾಂಡದಿಂದ ಏನನ್ನು ಪಡೆದುಕೊಳ್ಬೇಕು ಅದನ್ನು ನಾವು ಕೊಡುವ ಮೊದಲೇ, ಅಂದರೆ ಆಲೋಚನೆಗಳನ್ನು ಹರಿಬಿಡುವ ಮೊದಲೇ ನಾವು ಅದನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಇನ್ನು ಮುಂದೆ ಸ್ವಯಂ ಆತ್ಮವಿಶ್ವಾಸದಿಂದ ನಿಮ್ಮನ್ನು ನೀವು ತುಂಬ ಪ್ರೀತಿಯಿಂದ, ಸ್ವಯಂ ಪ್ರೀತಿಯಿಂದ, ಸೆಲ್ಫ್ ಲವ್ನಿಂದ, ಹಾಗೆ ನಿಮ್ಮನ್ನು ನೀವು ಗೌರವದಿಂದ ಕಾಣೋದನ್ನು ಕಲೀರಿ. ಮೊದಲನೆಯದು ಸ್ವ ಆತ್ಮವಿಶ್ವಾಸ ನಮಗೆ ಎಷ್ಟು ಮುಖ್ಯವೋ ಆತ್ಮಸ್ಥಿರತೆ ಕೂಡ ತುಂಬ ಮುಖ್ಯ. ಏನಿದು ಸ್ಥಿರತೆ ಅಂತೀರಾ? ನಮ್ಮ ಮನಸ್ಸಿನಲ್ಲಿರುವ ಸಂಕಲ್ಪಗಳು ಎಷ್ಟು ಸ್ಥಿರವಾಗಿರಬೇಕು, ಎಷ್ಟು ಸ್ಪಷ್ಟವಾಗಿರಬೇಕು ಅಂದರೆ ನನಗೇನು ಬೇಕು ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಆ ಏನು ಬೇಕು ಅನ್ನೋದರ ಬಳಕೆಯನ್ನು ನಾನು ಹೇಗೆ ಮಾಡ್ತೀನಿ ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಆಗ ಮಾತ್ರ ನಾನು ಕೇಳಿದ್ದು, ನಾನು ಬಯಸಿದ್ದು ನನಗೆ ತುಂಬ ಸರಳವಾಗಿ ಸಿಗುತ್ತೆ. ಯಾಕೆ ಅಂತಂದರೆ ನಾವು ಸಂಕಲ್ಪಗಳನ್ನೇನೋ ಹೊಂದಿಬಿಡ್ತೀವಿ, ಬಹಳ ಸರಳ. ಆದರೆ ಸಂಕಲ್ಪಗಳಲ್ಲಿ ಇರ್ತಕ್ಕಂತಹ ಕಂಪನಗಳನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ನಾವು ಎಡುತ್ತೀವಿ ಫ್ರೆಂಡ್ಸ್. ಹೌದು, ಸಂಕಲ್ಪ ಅಂದರೆ ಕೇವಲ ಶಬ್ದರೂಪಿಗಳಲ್ಲ. ಸಂಕಲ್ಪಗಳು ಅಂದರೆ ಸದಾ ನಮ್ಮನ್ನು ಒಂದೇ ತರಹದ ಒಂದು ವೇಗದಲ್ಲಿ ಇಟ್ಟುಕೊಂಡಿರಬೇಕಾದಂತಹ ಒಂದು ಶಕ್ತಿ ವಲಯಗಳು. ಸೊ ಸಂಕಲ್ಪಗಳ ಕಂಪನಗಳನ್ನು ಯಾವತ್ತೂ ಆ ದಾರಿಯನ್ನು ಬಿಟ್ಟು ನಾವು ನೆಗೆಟಿವ್ ಆಲೋಚನೆಗಳ ಕಡೆಗೆ ಹೋಗದ ಹಾಗೆ ಕಾಪಾಡಿಕೊಳ್ಳುವಲ್ಲಿ ನಾವು ಯಶಸ್ವಿಯಾಗಿ ಸ್ಥಿರವಾಗಿ ನಾವು ಇರೋದಕ್ಕೆ ಸಾಧ್ಯ ಆದರೆ ಖಂಡಿತ ಬ್ರಹ್ಮಾಂಡ ನೀವು ಬಯಸಿದ್ದನ್ನೆಲ್ಲ ಕೊಡುತ್ತೆ. ಅದಕ್ಕಾಗಿ ನೀವು ಯಾರ ಹತ್ರನೂ ಭಿಕ್ಷುಕರಂತೆ ಬೇಡಬೇಕಾಗಿಲ್ಲ, ಬ್ರಹ್ಮಾಂಡವನ್ನು ಆಜ್ಞೆ ಮಾಡಬೇಕು. ಹಾಗೇನೆ ನಾವು ಏನನ್ನ ಕೇಳ್ತೀವೋ ಅಥವಾ ಏನನ್ನ ಆಲೋಚಿಸ್ತೀವೋ
ಅದೇ ನಮ್ಮ ಜೀವನದ ಉದ್ದೇಶವಾಗಿರಬೇಕು ಅಂತ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ. ಸೊ ಹಾಗಾದ್ರೆ ನಮಗೇನು ಬೇಕು ಅದು ಕೇವಲ ಶಬ್ದಗಳ ರೂಪದಲ್ಲಿ ಕೇಳಿದರೆ ಸಾಲದು, ಅದನ್ನ ಪ್ರತಿ ಕ್ಷಣ ಅನುಭವಿಸೋದನ್ನ ನಾವು ಕಲಿಬೇಕಾಗಿದೆ. ಹೌದು ಫ್ರೆಂಡ್ಸ್, ಇವತ್ತು ನೀವು ನಿಮ್ಮ ಕನಸಿನ ನೌಕರಿಯೊಂದನ್ನ ಬಯಸ್ತಾ ಇದ್ದೀರಿ ಅಂತಾದ್ರೆ ಒಂದು ಬಾರಿ ಮಾತ್ರ ಅಥವಾ ದಿನಕ್ಕೆ ಯಾವುದೋ ಒಂದ್ಸಲ ಮಾತ್ರ ನನಗಿಂತಹ ಕೆಲಸ ಬೇಕು ಅಂತ ನೀವು ಅಂದ್ಕೊಂಡ್ಬಿಟ್ರೆ ಸಾಕಾಗೋದಿಲ್ಲ. ಆ ಕೆಲಸವೇ ನಿಮ್ಮ ಜೀವನದ ಘನ ಉದ್ದೇಶವಾಗಿರೋ ಹಾಗೆ ಪ್ರತಿ ಕ್ಷಣ ನೀವು ಅದನ್ನು ಅನುಭವಿಸೋದನ್ನು ಕಲಿಬೇಕು. ಯಾಕಂದ್ರೆ ಬೇಕು ಅಂತ ಅಂದ ಮಾತ್ರಕ್ಕೆ ಅದನ್ನು ಪಡ್ಕೊಳ್ಳೋದಕ್ಕಾಗೋಲ್ಲ. ಬೇಕು ಅಂದದ್ದೆಲ್ಲವೂ ನನ್ನದೇ ಅನ್ನುವಂಥ ನಂಬಿಕೆಯಿಂದ ನೀವು ಅದನ್ನ ಅನುಭವಿಸೋದನ್ನು ಕಲಿಬೇಕು. ಆಲ್ರೆಡಿ ನೀವು ಅದನ್ನು ಪಡ್ಕೊಂಡಿದ್ದೀರಿ. ಅದರಿಂದ ಸಿಗುವಂತಹ ಸಂತೋಷ, ನೆಮ್ಮದಿ, ಸಾಧನೆ, ಈ ಹೆಮ್ಮೆ, ಇದೆಲ್ಲವನ್ನ ಪ್ರತಿ ಕ್ಷಣವೂ ನಾವು ಫೀಲ್ ಮಾಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆದರೆ ಮಾತ್ರ ನಾವು ಬೇಕು ಅಂದದ್ದನ್ನೆಲ್ಲ ಭಗವಂತನಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ. ನಮಗೆ ಗೊತ್ತೇ, ನಾವೆಲ್ಲದನ್ನೂ ಬಾಯಿ ತೆರೆದೇ ಹೇಳಬೇಕು ಅಂತೇನೂ ಇಲ್ಲ. ಹೃದಯದ ಮಾತು ಅಂದ್ರೆ ಹೃದಯದಲ್ಲಿ ಮೂಡುವಂತಹ ಭಾವನೆ, ನೋವು, ನಲಿವು, ಸಂತೋಷ, ಕನಸು, ಇದೆಲ್ಲವೂ ಕೂಡ ಬ್ರಹ್ಮಾಂಡಕ್ಕೆ ಸಂದೇಶವನ್ನು ಕೊಡುತ್ತೆ. ಹಾಗಾದ್ರೆ ನಾವು ತುಂಬಾ ಕಡಿಮೆ ಶಕ್ತಿಯನ್ನ ಖರ್ಚು ಮಾಡಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಿದ್ದನ್ನೆಲ್ಲ ಪಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕು? ನಿತ್ಯ ಸಾಧನೆ ಮಾಡಬೇಕು ಫ್ರೆಂಡ್ಸ್. ನಿತ್ಯ ಸಾಧನೆ ಯಾವುದರಲ್ಲಿ? ಕೇವಲ ಶಬ್ದದಲ್ಲಿ ಅಲ್ಲ, ಅನುಭೂತಿಯಲ್ಲಿ. ಸೊ ನಿಮಗ್ ಬೇಕಾಗಿರೋದೆಲ್ಲವನ್ನ ಆಂತರ್ಯದಲ್ಲಿ ಸೃಷ್ಟಿ ಮಾಡ್ಕೊಳ್ಳೋದೇ ಈ ಅನುಭೂತಿ. ಹಾಗಾದ್ರೆ ಇದನ್ನ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಸಾಧ್ಯ ಅಂತೀರಾ? ಅದಕ್ಕಾಗಿಯೇ ಇರೋದು ನಿಮ್ಮೆಲ್ಲರ ಅತ್ಯಂತ ಪ್ರಭಾವಶಾಲಿ ಆಯುಧ ಧ್ಯಾನ. ಸೊ ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಮ ಆಂತರ್ಯದಲ್ಲಿರ್ತಕ್ಕಂತಹ ಶಕ್ತಿಯ ಅರಿವು ನಿಮಗಾಗುತ್ತೆ. ಆಗ ನೀವು ನಿತ್ಯ ಸಾಧನೆಯ ಜೊತೆಗೆ ಏನು ಬೇಕು ಅದಕ್ಕೆ ಮಾತ್ರ ನಿಮ್ಮ ಶಕ್ತಿಯನ್ನು ವ್ಯಯಿಸೋದಕ್ಕೆ ಸಾಧ್ಯ, ಅನುಭೂತಿಯನ್ನು ಹೊಂದೋದಕ್ಕೆ ಸಾಧ್ಯ. ಬ್ರಹ್ಮಾಂಡ, ಭಗವಂತ ಒಂದು ಮಷೀನ್ ಅಲ್ಲ, ಅದೊಂದು ಜೀವಂತ ಚೈತನ್ಯ. ಬ್ರಹ್ಮಾಂಡವೇ ನಿಜವಾಗಿಯೂ ಕೂಡ ಈ ಜೀವಂತಿಕೆಯ ಲಕ್ಷಣ. ನಾವು ದುಃಖವನ್ನ ಹತ್ತಿಕ್ಕೊಳ್ಳೋದಾಗ್ಲಿ, ಭಯದಲ್ಲಿ ಇರುವಿಕೆ ಅಂತಾಗ್ಲಿ, ಭ್ರಮೆಯಲ್ಲಿರುವಂತಾಗ್ಲಿ, ಇದೆಲ್ಲವೂ ಏನು ಮಾಡುತ್ತೆ ಅಂತಂದ್ರೆ ನಿಮ್ಮ ಜೀವಂತಿಕೆಯ ಲಕ್ಷಣವನ್ನ ಕಡಿಮೆ ಮಾಡುತ್ತೆ. ಹೌದು ಫ್ರೆಂಡ್ಸ್, ಯಾವುದನ್ನು ಹತ್ತಿಕ್ಕೋದ್ರಲ್ಲಿ ಅರ್ಥವಿಲ್ಲ. ಹತ್ತಿಕ್ಕೋದೆಲ್ಲವೂ ಒತ್ತಡವಾಗಿ ಪ್ರೆಷರ್ ಕುಕ್ಕರ್ ತರ ಒಂದಲ್ಲ ಒಂದಿನ ಸೀಟಿ ಹೊಡೆಯುತ್ತೆ. ಹೌದು, ಪ್ರೆಷರ್ ಕುಕ್ಕರ್ನಲ್ಲಿ ಆಗೋವಂಥ ಪ್ರಾಸೆಸ್ಸೇ ಪ್ರತಿದಿನ ನಮ್ಮಲ್ಲಿ ಆಗ್ತಾ ಇರುತ್ತೆ. ಒತ್ತಡವನ್ನ ತಡೆ ಹಿಡಿದು ಹೇಗೆ ಪ್ರೆಷರ್ ಕುಕ್ಕರ್ ತನ್ನ ಒತ್ತಡವನ್ನ ಭಾರಿಯಾಗಿ ಒಂದ್ಸತಿ ಹೊರಗೆ ಹಾಕುತ್ತೋ ಹಾಗೆ ನಾವು ಸರಿಯಲ್ಲದ ಆಲೋಚನೆಗಳನ್ನ, ದುಃಖಗಳನ್ನ, ಭಯಗಳನ್ನ ನಮ್ಮಲ್ಲಿ ಹತ್ತಿಕೊಳ್ತೀವಿ. ಭ್ರಮೆಗಳಲ್ಲಿ ಬದುಕೋದಕ್ಕೆ ಶುರು ಮಾಡ್ತೀವಿ. ಆದ್ರೆ ಭ್ರಮೆಯಲ್ಲಿ ಏನನ್ನು ಸೃಷ್ಟಿ ಮಾಡ್ತೀವೋ ಅದನ್ನ ನಾವು ನೈಜವಾಗಿ ಆಂತರ್ಯದಲ್ಲಿ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ಬೇಕು ಅನ್ನುವಂಥ ಅರಿವನ್ನ ನಾವು ಹೊಂದ್ತಾ ಇಲ್ಲ. ಹಾಗಾಗಿ ನಾವು ಈ ಬ್ರಹ್ಮಾಂಡಕ್ಕೆ ಬಂದಿರೋದು, ಬ್ರಹ್ಮಾಂಡದ ಪ್ರೀತಿಯ ಕೂಸುಗಳಾಗಿ ಬಂದಿರೋದು ದುಃಖ ಪಡೋದಕ್ಕಂತೂ ಅಲ್ಲ. ಭಯದಲ್ಲಿ ಇರಬೇಕಾದಂಥ ಅಗತ್ಯವೇ ನಮಗಿಲ್ಲ. ಯಾಕೆ ಅಂದ್ರೆ ನಮ್ಮನ್ನ ಸದಾ ಸಂತೋಷವಾಗಿ ಕಾಣಬೇಕು ಅಂತಲೇ ಈ ಬ್ರಹ್ಮಾಂಡ, ಈ ಯೂನಿವರ್ಸ್ ಬಯಸ್ತಾ ಇರುತ್ತೆ. ಹಾಗಾಗಿ ದುಃಖ, ಭ್ರಮೆ, ಭಯ ಇವು ನಮಗೆ ಬೇಡವಾದಂಥ ವಸ್ತುಗಳು. ಬೇಡವಾದದ್ದನ್ನ ನಾವು ತುಂಬ ಬೇಗನೆ ಕೈ ಬಿಟ್ಬಿಡ್ಬೇಕು ಫ್ರೆಂಡ್ಸ್. ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಬೇಕೋ ಅದನ್ನ ಪಡೆದುಕೊಳ್ಬೇಕು. ಯೂನಿವರ್ಸಿಗೆ ಆಜ್ಞೆ ಮಾಡಿದ ತಕ್ಷಣವೇ ಅದು ನಿಮ್ಮ ಕೈಗೆ ಬರೋ ಹಾಗೆ ಮಾಡಬೇಕು ಅಂದ್ರೆ ಕೆಲವು ಮ್ಯಾಜಿಕ್ ಟೆಕ್ನಿಕ್ಸ್ ಇವೆ. ಅದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದ್ದು ಸೆಲ್ಫ್ ಲವ್, ಸ್ವಯಂ ಪ್ರೇಮ, ಸ್ವಯಂ ಸ್ವೀಕೃತಿ. ಹಾಗಂದ್ರೆ ಏನು ಅಂತೀರಾ? ನಮ್ಮನ್ನ ನಾವೇ ಪ್ರೀತಿಸ್ಕೊಳ್ಳೋದು ಅಂದ್ರೇನು? ನಮ್ಮನ್ನ ನಾವು ಸ್ವೀಕರಿಸೋದು ಅಂದ್ರೇನು ಅಂತೀರಿ? ನಮ್ಮ ಒಳಗೇನೆ ಆತ್ಮಸಾಕ್ಷಿ ಅನ್ನುವಂತಹ ಒಂದು ಶಕ್ತಿ ಇದೆ. ಏನಿದು? ಈ ಶಬ್ದವನ್ನ ಆತ್ಮದ ಒಂದು ಅರಿವು ಬರೋಕಿನ ಮುಂಚೆಯಿಂದನೂ ನಾವು ಬಳಸ್ತಾ ಇದ್ದೀವಿ. ಆತ್ಮಸಾಕ್ಷಿ, ಆತ್ಮವಿಶ್ವಾಸ ಅಂತೆಲ್ಲ. ಸೊ ಹಾಗಾದ್ರೆ ಈ ಆತ್ಮಸಾಕ್ಷಿ ನಮ್ಮ ಬುದ್ಧಿಮತ್ತೆಯನ್ನು ಮೀರಿ ಇದು ಸರಿ, ಇದು ಸರಿಯಲ್ಲ, ಇದನ್ನ ಮಾಡು ಅಂತ ಸದಾ ನಮಗೆ ಸೂಚನೆಗಳನ್ನು ಕೊಡ್ತಾ ಇರುತ್ತೆ. ಆದ್ರೆ ಆತ್ಮಸಾಕ್ಷಿ ಯಾವಾಗ ನಮ್ಮ ಪರವಾಗಿ ಈ ಕೆಲಸವನ್ನ ಮಾಡುತ್ತೆ ಗೊತ್ತೇ?
ನಾವು ಶಾಂತ ಮನಸ್ಕರಾಗಿದ್ದಾಗ. ಸೊ ಹಾಗಾಗಿ ನಾವು ಇತ್ತೀಚೆಗೆ ಶಾಂತ ಮನಸ್ಕರಾಗಿ ಇರೋದನ್ನೇ ಬಿಟ್ಬಿಟ್ಟಿದ್ದೀವಲ್ಲ. ಒತ್ತಡದ ಜೀವನ, ಓಡುವ ಜೀವನವನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಿಜ ಹೇಳಬೇಕು ಅಂತಂದ್ರೆ ಒಮ್ಮೆ ನಿಮ್ಮ ಅಂತರ್ಮನಸ್ಸಿಗೆ ಕಿವಿ ಕೊಡಿ, ನೀವೇನು ಮಾಡಿದ್ರೆ ಸರಿ ಅನ್ನುವಂಥ ಧ್ವನಿ ಒಳಗಿನಿಂದನೇ ಬರುತ್ತೆ. ಹಾಗಾಗಿ ನಾವು ನಮ್ಮನ್ನ, ನಮ್ಮ ವ್ಯಕ್ತಿತ್ವವನ್ನ ಗೌರವಿಸಿಕೊಳ್ಳೋದನ್ನ ಕಲಿಬೇಕು. ನಮ್ಮನ್ನೇ ನಾವು ಇಷ್ಟಪಡದ ಹೊರತು ಜಗತ್ತಾಗ್ಲಿ, ಬ್ರಹ್ಮಾಂಡವಾಗ್ಲಿ, ಭಗವಂತನಾಗ್ಲಿ ನಮ್ಮನ್ನು ಇಷ್ಟಪಡೋದಿಲ್ಲ. ಸೊ ನಮ್ಮನ್ನ ನಾವು ಪ್ರೀತಿಸಿಕೊಂಡಾಗ ಮಾತ್ರ ಎಲ್ಲವನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಸೆಲ್ಫ್ ಲವ್ ಅನ್ನುವಂಥದ್ದು ತುಂಬಾನೇ ಮುಖ್ಯ. ಸೊ ಹಾಗಾಗಿ ಸ್ವಯಂ ಪ್ರೇಮ ವ್ಯಕ್ತಿಯನ್ನ ಸಂಪೂರ್ಣನನ್ನಾಗಿ ಮಾಡುತ್ತೆ. ಸೊ ಸಮೃದ್ಧಿಯ ಗೆರೆ ದಾಟಿ ನಾವು ನಮ್ಮ ಒಳಗಿರ್ತಕ್ಕಂತಹ ಈ ಪ್ರೇಮವನ್ನ ಅನುಭವಿಸಿದ್ರೆ ಸಾಕು, ಬ್ರಹ್ಮಾಂಡ ನಮ್ಮಿಂದ ಸ್ಫುರಿತಗೊಳ್ಳುತ್ತೆ ಅನ್ನುವಂಥ ಸತ್ಯವನ್ನ ಅರಿತೀವಿ. ಸತ್ಯ ಏನ್ ಗೊತ್ತೇ? ಬ್ರಹ್ಮಾಂಡದಿಂದ ನಾವು ಸೃಷ್ಟಿಯಾಗಿರುವುದು ಎಷ್ಟು ಸತ್ಯವೋ, ಪ್ರತಿನಿತ್ಯ ಪ್ರತಿ ಕ್ಷಣ ನಮ್ಮಿಂದ ಬ್ರಹ್ಮಾಂಡ ಸೃಷ್ಟಿಯಾಗುತ್ತಿದೆ ಅನ್ನುವುದು ಕೂಡ ತುಂಬಾನೇ ಸತ್ಯ. ಹಾಗಾಗಿ ಸ್ವೀಕೃತಿಯ ಸಾಧನೆಯನ್ನ ಮಾಡಬೇಕು. ನಾವು ಸ್ವಯಂ ಪ್ರೇಮವನ್ನ ಬೆಳೆಸ್ಕೊಳ್ಬೇಕು. ಸೊ ನಮ್ಮನ್ನ ನಾವು ಯಾವತ್ತೂ ಯಾರಿಗೂ ಕಂಪೇರ್ ಮಾಡ್ಕೊಳ್ಳೇಬಾರ್ದು. ಯಾವುದೇ ಷರತ್ತುಗಳಿಗಾಗ್ಲಿ, ಯಾವುದೇ ಕಂಟ್ರೋಲ್ನಲ್ಲಿ ನಮ್ಮನ್ನು ನಾವು ಇಟ್ಕೊಳ್ಳೋದಕ್ಕಾಗ್ಲಿ ಹೋಗ್ಬಾರ್ದು. ಷರತ್ತಿಲ್ಲದಂತಹ ಪ್ರೀತಿ ನಮ್ಮ ಮೇಲೆ ನಮಗೆ ಇಟ್ಕೊಳ್ಳುವಂತಹ ಒಂದು ಹಂತಕ್ಕೆ ನಾವು ಬರಬೇಕು. ಪ್ರತಿ ಶ್ವಾಸವು ಒಂದು ಮಂತ್ರ, ಮೌನವೇ ಉತ್ತರ. ಸೊ ಹಾಗೆ ಬದುಕೋದನ್ನ ರೂಢಿ ಮಾಡ್ಕೊಳ್ಬೇಕು. ಧ್ಯಾನದಿಂದ ಶ್ವಾಸದ ಮೇಲಿನ ಒಂದು ಬೆಲೆ, ಶ್ವಾಸದ ಒಂದು ಮಹತ್ವ ನಮಗೆ ಅರ್ಥ ಆಗ್ತಿದೆ. ಸೊ ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಂಡವರೇ ನಾವಾಗಿದ್ರೆ ಮೌನದಲ್ಲಿರುವ ಶಕ್ತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮೌನಗಳಿಂದ ಹೆಚ್ಚು ಉತ್ತರಗಳನ್ನ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ, ಸಾಧನೆಯನ್ನ ನಾವು ಮಾಡ್ಬೇಕು ಫ್ರೆಂಡ್ಸ್. ಹೇಗೆ ಅಂತೀರಾ? ಸೊ ನಾವು ನಮ್ಮಲ್ಲಿ ಎಷ್ಟೇ ಜ್ಞಾನ ಅಡಗಿದೆ ಅಂತ ಸತ್ಯ ಗೊತ್ತಿದ್ರೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಶ್ನೆಯೊಂದನ್ನ ಇಟ್ಕೊಂಡು ಹೊರಗಡೆ ಹುಡುಕ್ತಾ ಹೋಗ್ತೀವಿ. ಎಲ್ಲ ಪ್ರಶ್ನೆಗಳಿಗೂ ಆಂತರ್ಯದಲ್ಲಿ ಉತ್ತರವಿದೆ. ಸೊ ನಾವು ಸೈಲೆಂಟ್ ಆಗಿ ಮೌನವಾಗಿ ಕುಳಿತುಕೊಂಡ್ರೆ ಸಾಕು, ಮೌನದಿಂದನೇ ಉತ್ತರ ಬರುತ್ತೆ. ಮೌನದ ಶಕ್ತಿಯನ್ನ ಬಳಸಿಕೊಳ್ತಾ ನಾವು ಹೋದ್ವಿ ಅಂತಂದ್ರೆ ಬ್ರಹ್ಮಾಂಡ ಮೌನವನ್ನು ತುಂಬಾನೇ ಪ್ರೀತಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವು ಬಯಸಿದ ಎಲ್ಲವನ್ನ ಆಜ್ಞಾ ರೂಪದಲ್ಲಿ ಬ್ರಹ್ಮಾಂಡ ಸ್ವೀಕಾರ ಮಾಡೋದಕ್ಕೆ ಶುರುವಾಗುತ್ತೆ. ನಿಮಗೆ ಬೇಕಾದಂತಹ ಎಲ್ಲ ಕನಸುಗಳು, ನಿಮ್ಮ ಒಂದು ಆಸೆ, ಆಕಾಂಕ್ಷೆ, ಮಹತ್ವಾಕಾಂಕ್ಷೆಗಳೆಲ್ಲವೂ ಬಹಳ ಬೇಗನೆ ನಿಜವಾಗೋದಕ್ಕೆ ನಿಮ್ಮ ಮೌನದ ಶಕ್ತಿಯನ್ನ ಬಳಸ್ಕೊಳ್ಳಿ. ಎಲ್ಲದಕ್ಕಿಂತ ಮುಖ್ಯ, ನಾವು ಹೊಂದಿರುವಂತಹ ನಂಬಿಕೆಯನ್ನ ಎಷ್ಟರ ಮಟ್ಟಿಗೆ ನಾವು ನಂಬಬೇಕು ಅಂದ್ರೆ ಅದು ಕೇವಲ ನಂಬಿಕೆ ಆಗಿರಬಾರ್ದು, ಒಂದು ಸಮರ್ಪಣೆ ಆಗಿರಬೇಕು. ನಿಜ ಫ್ರೆಂಡ್ಸ್, ಸಮರ್ಪಣಾ ಮನೋಭಾವ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ. ಸೊ ಮೌನ ಚೈತನ್ಯದ ಪರಿಪಕ್ವತೆ ಆದ್ರೆ ಸಮರ್ಪಣೆ ಅನ್ನುವಂಥದ್ದು ಚೈತನ್ಯದ ಮೂಲ ಬಿಂದು ಆಗುತ್ತೆ. ಸೊ ಹಾಗಾಗಿ ನೀವು ಎಂದೂ ಸೋಲಲ್ಲ. ಸೊ ಸೋಲು ಅನ್ನೋದು ನಮ್ಗೆ ಯಾವತ್ತೂ ಬರಲ್ಲ ಅನ್ನೋ ನಂಬಿಕೆ ನಿಮಗಿರ್ಬೇಕು. ಸಮರ್ಪಣಾ ಮನೋಭಾವ, ಈ ಪ್ರಕೃತಿಗೆ ನಿಮಗೇನು ಬೇಕೋ ಅದನ್ನ ಆಜ್ಞೆ ಮಾಡಿ, ಸಮರ್ಪಣೆ ಮಾಡಿ ಸುಮ್ಮನೆ ಬಿಟ್ಬಿಡಿ. ಸೊ ಮೌನದಿಂದ ಇದ್ದುಬಿಡಿ, ಮೌನ ಸಾಧನೆ ಮಾಡ್ತಾ ಹೋಗಿ. ಸೊ ಈ ಎಲ್ಲ ನಿಮ್ಮ ಮಹತ್ವಾಕಾಂಕ್ಷೆಗಳು ನಿಮ್ಮ ಅಹಂಕಾರದ ಪಾರವನ್ನ ದಾಟಿ ಅಸ್ತಿತ್ವವನ್ನ ಅಳಿಸಿ ಸತ್ಯವನ್ನ ವಿಸ್ತರಿಸಿ ನಿಮಗೆ ವಾಪಸ್ಸಾಗಿ ವಿಶ್ವಾಸದ ಯಾತ್ರೆಯಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗಿ ಆ ಎಲ್ಲ ಆಕಾಂಕ್ಷೆಗಳ, ಮಹತ್ವಾಕಾಂಕ್ಷೆಗಳನ್ನ ಹತ್ತಿರ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಆದೇಶ ನೀಡುವುದು, ನಿಮ್ಮನ್ನ ನೀವು ಅದಕ್ಕೆ ಪಾತ್ರರನ್ನಾಗಿಸಿಕೊಳ್ಳುವುದು, ಎರಡೂ ತುಂಬಾ ಮುಖ್ಯ. ಕೇವಲ ಆದೇಶ ಮಾಡಿ ಕುಳಿತುಕೊಂಡ್ಬಿಟ್ರೆ ಸಾಲದು. ನಮ್ಮನ್ನ ನಾವು ಅದಕ್ಕೆ ಪಾತ್ರರನ್ನಾಗಿ ಮಾಡಬೇಕು ಅಂತಂದ್ರೆ ಸಮರ್ಪಣಾ ಮನೋಭಾವ ತುಂಬಾನೇ ಮುಖ್ಯ ಆಗುತ್ತೆ. ಹಾಗಾಗಿ ಇನ್ನು ಮುಂದೆ ಭಿಕ್ಷುಕರಂತೆ ಭಗವಂತನ ಮುಂದೆ ನಿಂತುಕೊಂಡು ಬೇಡೋದನ್ನ ಬಿಟ್ಬಿಡಿ, ಕೇಳೋದನ್ನೇ ಬಿಟ್ಬಿಡಿ, ಹರಕೆಗಳನ್ನು ಹೊತ್ತುಕೊಳ್ಳೋದನ್ನಂತೂ ಬಿಟ್ಟೇ ಬಿಡಿ ಫ್ರೆಂಡ್ಸ್. ಯಾಕಂದ್ರೆ ನೀವು ಈ ಪ್ರಕೃತಿಗೆ, ಭಗವಂತನಿಗೆ ಆಜ್ಞೆ ಮಾಡುವಂತಹ ಒಂದು ಹಂತದಲ್ಲಿ ಇರುವಂತವರು. ಹಾಗಾಗಿ ನಿಮಗೇನು ಬೇಕೋ ಅದನ್ನ ಪ್ರಕೃತಿಗೆ ಆಜ್ಞೆ ಮಾಡಿ, ಯೂನಿವರ್ಸ್ಗೆ ಆರ್ಡರ್ ಕೊಡಿ. ಅದಕ್ಕಾಗಿ ನಾವು ಪಾಲಿಸಬೇಕಾದಂತಹ ಸ್ವೀಕೃತಿ, ಆತ್ಮವಿಶ್ವಾಸ, ಸ್ಥಿರತೆ, ಆಮೇಲೆ ನಿತ್ಯ ಸಾಧನೆ, ಹಾಗೇನೆ ನಾವು ಸಮರ್ಪಣೆ, ಇದೆಲ್ಲವನ್ನ ಫಾಲೋ ಮಾಡಿದ್ದೆ ಆದ್ರೆ ನೀವೇ ಒಡೆಯರು ಈ ಜಗತ್ತಿಗೆ. ನಿಮ್ಮಿಂದಲೇ ಈ ಬ್ರಹ್ಮಾಂಡ ಸೃಷ್ಟಿ ಅನ್ನುವ ಸತ್ಯ
ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇವತ್ತಿನ ಈ ವಿಷಯ ತುಂಬಾನೇ ದೊಡ್ಡದು ಫ್ರೆಂಡ್ಸ್. ಅದರಲ್ಲಿ ಒಂದು ಚಿಕ್ಕ ಹನಿಯನ್ನ ಮಾತ್ರ ನಾನು ನಿಮ್ಗೆ ಪರಿಚಯ ಮಾಡಿದ್ದೀನಿ. ಖಂಡಿತ ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇದನ್ನ ಪ್ರಾಕ್ಟಿಕಲಿ ಪ್ರೂವ್ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು. ಶುಭ ದಿನ.